ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಗಿನ್ನಿಸ್ ದಾಖಲೆ ಪಡೆದ ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ಮತ್ತು ವಿದ್ಯಾರ್ಥಿಗಳು. ಸುದ್ದಿಯ ವಿವರ. ಕೋಲಾರದ ಟೇಕಲ್ ರಸ್ತೆಯ ಖಾಸಗಿ ಶಾಲೆಯ ಆವರಣದಲ್ಲಿ ಶನಿವಾರ ಸಂಜೆ 6 ಗಂಟೆಗೆ ನಡೆದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪತ್ರಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರಾಟೆ ಮಾಸ್ಟರ್ ಶ್ರೀನಿವಾಸನ್, ಬಂಗಾರಪೇಟೆ ರಾಜು, KGF ಮನೋಜ್ ಕುಮಾರ್, ಹಿರಿಯ ಮಾಸ್ಟರ್ರವರಾದ ಶ್ರೀನಿವಾಸಪುರ ನರಸಿಂಹರವರುಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕೋಲಾರ ನಗರದ PC ಬಡಾವಣೆಯ ಜಯನಗರದಲ್ಲಿ ವಾಸವಾಗಿರುವ 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಮತ್ತು ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ರವರು ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸಮಾರಂಭದಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಯನ್ನು ಪಡೆದು ಕೋಲಾರ ನಗರಕ್ಕೆ ಅಲ್ಲದೆ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇವರು ಸುಮಾರು 30 ವರ್ಷಗಳಿಂದ ಬ್ರೂಸ್ ಲೀ ಕರಾಟೆ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಮಹಿಳೆಯರಿಗೆ ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಕಲೆಯನ್ನು ತರಬೇತಿ ನೀಡುತ್ತಿದ್ದು, ಜಿಲ್ಲಾ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ತಾವು ಗೆದ್ದು ತಮ್ಮ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬ್ರೂಸ್ ಲೀ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದ ಸಿಯಾನ್ ಜಾನ್, ಬಾಲು, ಅಖಿಲೇಶ್, ಅಂಜುಶ್ರೀ, ಕೌಶಿಕ್, ವಿನೋದ್ ಈ 5 ವಿದ್ಯಾರ್ಥಿಗಳು ಸಹ ಗಿನ್ನಿಸ್ ದಾಖಲೆ ಪಡೆದುಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬ್ರೂಸ್ ಲೀ ಕರಾಟೆ ಶಾಲೆಯ ವಿದ್ಯಾರ್ಥಿಗಳು ಕರಾಟೆ ಪ್ರದರ್ಶನ ನೀಡಿದರು. ಕರಾಟೆ ಪಟುಗಳ ಪೋಷಕರು ಮತ್ತು ಮಕ್ಕಳು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಸುವರ್ಣ ಸೆಂಟ್ರಲ್ ಶಾಲೆಯ ಶಿಕ್ಷಕಿಯರಾದ HA ಶಶಿಕಲಾ, ಕೋಟೆಯ ಕಣ್ಣನ್, ಲಿನೆಟ್ ಆದರ್ಶ್ ಇನ್ನೂ ಅನೇಕ ಪೋಷಕರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಮೊಬೈಲ್ ಕೊಡಿ. ಓಕೆ. ಅಮ್ಮ ಇಕ್ಕಿಡ್ತೀಯ ಇಕ್ಕಿಡ್ರ ಇವ್ರನ್ನ ಎಲ್ಲೂ ಬಿಡೋಲ್ಲ, ಜೊತೆಯಲ್ಲೇ ಇಟ್ಕೊಂಡಿರ್ತೀವಿ. ಎಲ್ಲರಿಗೂ ನಮಸ್ಕಾರ. ಬ್ರೂಸ್ ಲೀ ಕರಾಟೆ ಸ್ಕೂಲ್ ಸಂಸ್ಥಾಪಕ. ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಬ್ರೂಸ್ ಲೀ ಕರಾಟೆ ಸ್ಕೂಲ್ ಸಂಸ್ಥಾಪಕರು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಫೆಬ್ರವರಿ 8ನೇ ತಾರೀಕು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ನಮ್ಮ ಮಕ್ಕಳು ಒಂದು 6 ಜನ ವರ್ಲ್ಡ್ ರೆಕಾರ್ಡ್ ವಿನ್ ಆಗಿದ್ದರು. ಅದರದ್ದು ಇವತ್ತು ಇಲ್ಲಿ ನಾನು ಕೋಲಾರಲ್ಲಿ ಸ್ವಲ್ಪ ಒಂದು ಗ್ರ್ಯಾಂಡಾಗಿ ಒಂದು ನನಗೆಷ್ಟು ಇದೆಯೋ ಶಕ್ತಿ ಇದೆಯೋ ಅಷ್ಟು ಮೀರಿ ಈ ಒಂದು ಪ್ರೋಗ್ರಾಮ್ ಮಾಡಿ ಆ ಮಕ್ಕಳಿಗೆ ಇಲ್ಲಿ ಪಾರಿತೋಷಕ
ಕೊಡುವ ಮೂಲಕ ಅವ್ರಿಗೆ ಮನಸ್ಸು ಸಂತೋಷಪಡಿಸಿದ್ದೀನಿ. ಪೇರೆಂಟ್ಸ್ಗೆ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಷ್ಟು ಜನ ಮಕ್ಕಳಿಗೆ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ಎಲ್ಲಿಂದ ಬಂತು, ಯಾವ ಥರ? ಸರ್, ಚೆನ್ನೈಯಲ್ಲಿ ನಡೆದಿದ್ದು ಬಾಲು ಮತ್ತು ಪ್ರವೀಣ್ ರಾಂಕ್ ಅವ್ರ ನೇತೃತ್ವದಲ್ಲಿ ಈ ಒಂದು ವರ್ಲ್ಡ್ ಕರಾಟೆ ನಡೆದಿದ್ದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಡೆದಿದ್ದು. ಅಲ್ಲಿ ನಮ್ಮ ಮಕ್ಕಳು ನಾವು 6 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. ಕೋಲಾರ ಡಿಸ್ಟಿಕ್ಕಿಂದ ನಾವು 6 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. 4 ಜನಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು. ಇನ್ನು 2 ಮೆಂಬರ್ಸ್ಗೆ ಬೌದ್ಧ ರೆಕಾರ್ಡ್ ಆಗಿದೆ 2. ನನಗೆ ಅದು ಹೆಮ್ಮೆ ಇದೆ ಸರ್. ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ಕರಾಟೆ? ಸರ್, ನಾನು ಸುಮಾರು ಒಂದು 30 ಇಯರ್ಸಿಂದ ನಾನು ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಸುಮಾರು ಎಷ್ಟು ವಿದ್ಯಾರ್ಥಿಗಳಿಗೆ ಕಲ್ತಿರ್ಬೋದು ವಿದ್ಯೆ? ತುಂಬ ಜನ ವಿದ್ಯಾರ್ಥಿಗಳು ಇಷ್ಟು ಅಂತ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ಸರ್. ಕೋಲಾರಲ್ಲಿ ಆಲ್ಮೋಸ್ಟ್ ಅಲ್ಲೂ ಸೀನಿಯರ್ಸು ಒಂದು 2-3 ಬಿಟ್ಟರೆ ಇನ್ನೆಲ್ಲರೂ ನನ್ನ ಸ್ಟೂಡೆಂಟ್ಸೇ ಸರ್. ಬ್ಲ್ಯಾಕ್ ಬೆಲ್ಟ್ ತೆಗೆದುಕೊಂಡ್ರು ಎಲ್ಲರೂ ನನ್ನ ಸ್ಟೂಡೆಂಟ್ಸ್. ಈಗ ಅವರು ಕ್ಲಾಸಸ್ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ ಸರ್. ಅಂಥದ್ದು ನಿಮ್ಮ ಕರಾಟೆ ಸಂಸ್ಥೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟ ಏನಾದ್ರು ಸರ್, ಸ್ಪರ್ಧೆ ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗಿದ್ದೀವಿ ಸರ್. ಹಾಂ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ಲೇಸ್ ಮಾಡಿಸ್ಕೊಂಡು ಬಂದಿದ್ದೀವಿ ಸರ್. ಮುಂದೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಕರಾಟೆ ತಲುಪಿಸಿ? ಸರ್, ನಡೀತಾ ಇರ್ತದೆ ಸರ್. ಈಗ ಇವ್ರ ನೇತೃತ್ವದಲ್ಲಿ ಯಾವುದಾದ್ರು ನಡೆದ್ರೆ ತಿಳಿಸ್ತಾರೆ, ನಾವು ಹೋಗ್ತೀವಿ. ನಮ್ಮ ನೇತೃತ್ವದಲ್ಲಿ ಯಾವುದಾದ್ರು ತಿಳಿಸಿದ್ರೆ ಅವರು ಬರ್ತಾರೆ, ಜೊತೆಯಲ್ಲಿ ಹೋಗ್ತೀವಿ. ಇವಾಗೆಲ್ಲ ಅಚೀವ್ ಮಾಡ್ತಾಯಿದ್ದೀವಿ, ಮಲೇಷ್ಯಾಗೆ ಹೋಗ್ಬೇಕಂತ ಎಲ್ಲರೂ ಸೇರಿ ಮಾತನಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಏಪ್ರಿಲ್ ಮೇಯಲ್ಲಿ ಖಂಡಿತ ಹೋಗ್ತೀವಿ ಸರ್. ಅವರು ಅಂದರೆ ಯಾರು ಸರ್? ಸರ್, ಇವರು ಮನೋಜ್ ಅಂತ, ಇವರು ಶ್ರೀನಿವಾಸ್ ಅಂತ, ಇವರು ರಾಜು ಅಂದ್ಬಿಟ್ಟು ನನ್ನ ಜೊತೆನೇ ಇರ್ತಾರೆ ಸರ್. ಕರಾಟೆ ಮಾಸ್ಟರ್ ಸರ್. ಇವ್ರದ್ದು ಸ್ಕೇಟಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ, ಆಮೇಲೆ ಏನದು ಆಶ್ಚರ್ಯ ಇದೆ, ಡ್ಯಾನ್ಸ್ ಇದೆ. ಇಷ್ಟನ್ನು ಮಾಡ್ತಾರೆ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.